ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCL ಮತ್ತು ಎಲ್ಲ ಒಂದು ನಿಗಮಗಳಲ್ಲಿ ಇರುವಂಥ ಒಂದು ಪವರ್ ಮ್ಯಾನ್ ಏನಿದ್ದಾರೆ, ಅವು ಒಂದು ಪವರ್ ಮ್ಯಾನ್ನ ಒಂದು ಪ್ರಮೋಷನ್ ಯಾವ ರೀತಿಯಾಗಿ ಆಗುತ್ತೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಪವರ್ ಮ್ಯಾನಿಂದ ನೀವು ನೆಕ್ಸ್ಟ್ ಯಾವ ಒಂದು ಹುದ್ದೆಗೆ ನೀವು ಪ್ರಮೋಷನ್ ಆಗ್ತೀರಾ ಮತ್ತು ಎಷ್ಟು ವರ್ಷ ಬೇಕು ಸೇವೆ ಸಲ್ಲಿಸಬೇಕಾಗತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೇವೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡಿಲ್ಲ ಅಂತಂತಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಬಟನ್ ಬಕ್ಕೊಂಡು ಮತ್ತು ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 59 ರೂಪಾಯಿ ನನ್ನ ಬಳಗನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಾಮ್ ಮಾಡ್ತಾ ಹೋಗೋಣ. ಮೊದಲಾಗಿ ಬಂದುಬಿಟ್ಟು KPTCL ನೀವು ಪವರ್ ಮ್ಯಾನ್ ಆಗಿ ಆಯ್ಕೆ ಆಗ್ತೀರಿ. ಯಾವುದೊಂದು ನೀವು ಆಯ್ಕೆ ಆದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಏನು ಪವರ್ ಮ್ಯಾನ್ ಆದ ನಂತರ ನಿಮಗೆ 3 ಇಯರ್ಸ್ ಏನಪ್ಪ ಅಂತಂದರೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. 3 ಇಯರ್ಸ್ ಹೌದಾ. ಈ 3 ಇಯರ್ಸು ನಿಮಗೆ ಟ್ರೈನಿಂಗ್ ಪೀರಿಯಡ್ ಆದ ನಂತರ ಏನು ಮಾಡ್ತಾರೆ ಅಂತಂತಂದರೆ ನಿಮಗೆ ಏನೋ ಅಫಿಷಿಯಲ್ ಆಗಿ ಅಂತಂತಂದರೆ ಆಲ್ರೆಡಿ ಜಾಯ್ನ್ ಆಗಿರ್ತಾರೆ. 3 ಇಯರ್ಸ್ ನೀವು ಟ್ರೈನಿಂಗ್ ಪೀರಿಯಡ್ ಅಂತ ಮಾಡ್ತಾರೆ. ಟ್ರೈನಿಂಗ್ ಪೀರಿಯಡ್ ಆದ ನಂತರ ನಿಮಗೆ ಏನು ಮಾಡ್ತಾರೆ ಅಂತಂತಂದರೆ ಒಂದು ಸ್ಥಳಕ್ಕೆ ನಿಮಗೆ ಹಾಕ್ತಾರೆ. ಓಕೆ, ಅಲ್ಲೇ ಮಾಡ್ಬೋದು ಅಥವಾ ಬೇರೆ ಒಂದು ಸ್ಥಳಕ್ಕೂ ಸಹ ಹಾಕಬಹುದು. ಏನಾಗುತ್ತೆ ಅಂತಂತಂದರೆ ಅದಾದ ನಂತರ ಎಷ್ಟು ವರ್ಷಕ್ಕೆ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತಂದರೆ ಸರಿಸುಮಾರು ಒಂದು ಇನ್ಫಾರ್ಮೇಷನ್ ಪ್ರಕಾರ ಸುಮಾರು 8 ವರ್ಷಗಳ ಕಾಲ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಸೇವೆ ಸಲ್ಲಿಸಬೇಕಾಗತ್ತೆ. 8 ವರ್ಷಗಳ ಕಾಲ. ಈ 8 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ನಿಮಗೆ ಫಸ್ಟ್ ಪ್ರಮೋಷನ್ ಬರುತ್ತೆ. ಅದು ಯಾವುದಪ್ಪ ಅಂತಂತಂದರೆ JE ಆಗಿ ನೀವು ಸೆಲೆಕ್ಟ್ ಆಗ್ತೀರ 8 ವರ್ಷಗಳ ನಂತರ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಆಗಬಹುದು, ಬಟ್ ಸುಮಾರು 8 ವರ್ಷಗಳ ಕಾಲ ನೀವು ಸೇವೆ ಸಲ್ಲಿಸಬೇಕಾಗತ್ತೆ. ಸೇವೆ ಸಲ್ಲಿಸಿದ ನಂತರ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಅಥವಾ ಜೂನಿಯರ್ ಇಂಜಿನಿಯರಿಂಗ್ ಅಂತೇಳಿ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಇದು ಆದರೆ ಇದು ನಿಮಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗಬೇಕು ಅಂತಂತಂದರೆ ನಮಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ, ನೋಟಿಫಿಕೇಷನ್ ಬರುತ್ತೆ ಇದರ ಬಗ್ಗೆ ಅಂತೇಳಿ. ಅದೇ ರೀತಿಯಾಗಿ ನೀವು ಪವರ್ ಮ್ಯಾನ್ ಆಗಿ ಆಯ್ಕೆಯಾಗಿ ನೀವು JE ಆಗೋಕ್ಕೆ ಸುಮಾರು 8 ವರ್ಷಗಳ ಕಾಲ ಬೇಕು. ಅದೇ ಅದಾದ ನಂತರ ನಿಮಗೆ ಏನಪ್ಪ ಅಂತಂತಂದರೆ AE ಆಗಿ ಸೆಲೆಕ್ಟ್ ಆಗ್ತಾರೆ. ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಆಗಿ, ಆನಂತರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಆಗಿ, ಈ ರೀತಿಯಾಗಿ ನಿಮ್ಮ ಮುಂದಿನ ಒಂದು ಪ್ರಮೋಷನ್ ಏನಾಗುತ್ತೆ ಅಂತಂದರೆ ನಡೆಯುತ್ತಾ ಹೋಗ್ತದೆ. ಓಕೆ, ಫಸ್ಟ್ ನೀವು ಸರಿಸುಮಾರು ಒಂದು ಪ್ರಮೋಷನ್ ಪಡ್ಬೇಕಂತಂದರೆ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಬೇಕಾಗುತ್ತೆ. ಓಕೆ, ಇದರ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ಈಗಾಗಲೇ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ. ಬಟ್ ಈಗ ನಿಮಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ, ಆ ವಿಡಿಯೋನ ನೋಡಿಲ್ಲ ಅಂಥವ್ರಿಗೆ ಈ ವಿಡಿಯೋ ಈ ರೀತಿಯಾಗಿ ಆಗುತ್ತೆ ಸ್ನೇಹಿತರೆ. ಪ್ರಮೋಷನ್ನು ಸರಿಸುಮಾರು 8 ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ ನಿಮ್ಮ ಒಂದು ಫಸ್ಟ್ ಪ್ರಮೋಷನ್ ಪಡೆಯೋದಕ್ಕೆ ಪವರ್ ಮ್ಯಾನ್ ಆಗಿ ಸೆಲೆಕ್ಟ್ ಆದ ನಂತರ. ಓಕೆ, ಇನ್ನು ನೆಕ್ಸ್ಟು ಏನಪ್ಪ ಅಂತಂತಂದರೆ ನಿಮ್ಮ ಒಂದು ಸ್ಯಾಲ್ರಿ ಬಗ್ಗೆ HRA DA ಈ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಸಹ ವಿಡಿಯೋನೂ ಮಾಡ್ತೀನಿ. ನೀವು ಮಾಡಿ ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ಏನು ಸ್ಯಾಲ್ರಿ ಬಗ್ಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಫಸ್ಟ್ ಮಂತ್ ಪೇಮೆಂಟ್ ಎಷ್ಟು ಬರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತಂದರೆ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಇದನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್.